ನಮಸ್ಕಾರ ವಿದ್ಯಾರ್ಥಿಗಳೇ, ನಾವು ಇವತ್ತು 6ನೇ ತರಗತಿಯ ಗಣಿತ ಪಠ್ಯಪುಸ್ತಕಕ್ಕೆ ಸಂಬಂಧಪಟ್ಟಂತೆ ಅಭ್ಯಾಸ 7.4 ನೋಡೋಣ. ಇಲ್ಲಿ ಮೊದಲನೇ ಪ್ರಶ್ನೆ ಏನೈತೆ ಅಂತ ನೋಡ್ಕೋಬೇಕು. ನೀವು ಸೇಡ್ ಮಾಡಿದ ಭಾಗವನ್ನು ಭಿನ್ನರಾಶಿ ರೂಪದಲ್ಲಿ ಬರೆಯಿರಿ. ಅವುಗಳ ಮಧ್ಯೆ ಚಿಕ್ಕದು, ಸಮಚಿಹ್ನೆ, ದೊಡ್ಡದು ಈ ರೀತಿ ಚಿಹ್ನೆಯನ್ನು ಉಪಯೋಗಿಸಿ ಏರಿಕೆ ಮತ್ತು ಇಳಿಕೆ ಕ್ರಮದಲ್ಲಿ ಬರೆಯಿರಿ ಅಂತ ಕೊಟ್ಟಾರ. ಅರ್ಥಗತ್ ನಾ ಹೇಳೋದು ಏನೈತಲ್ಲ, ಈ ಸೇಡ್ ಮಾಡಿದ ಭಾಗ ಅಂತಂದರೆ ಎ ಮತ್ತು ಬಿ. ಇಲ್ಲಿ ಎ ಮತ್ತು ಬಿ ಏನು ಎರಡು ಕೊಟ್ಟಾರಲ್ಲ, ಎರಡು ಪ್ರಶ್ನೆ ಅದಾವಲ್ಲ, ಇಲ್ಲಿ ವೃತ್ತದ್ದು, ಇಲ್ಲಿ ಚೌಕದ್ದು. ಇದರ ಒಳಗೆ ಸೇಡ್ ಮಾಡಿದ ಭಾಗ ಅಂದರೆ ಇದನ್ನು ಭಿನ್ನರಾಶಿ ಭಾಗದಲ್ಲಿ ಬರೆದು ಅದನ್ನು ಏರಿಕೆ ಕ್ರಮ ಮತ್ತು ಇಳಿಕೆ ಕ್ರಮದಲ್ಲಿ ಬರೆದು ಅದರ ಚಿಕ್ಕದು ಯಾವುದು ದೊಡ್ಡದು ಯಾವುದು ಗುರುತಿಸು ಅಂತ ಹೇಳಿದರು. ಹೌದಾ? ಹಾಗಾದರೆ ಈಗ ಏನು ಮಾಡೋಣ ಅಂತಂದರೆ 7.4ಗೆ ಸಂಬಂಧಪಟ್ಟ ಒಂದರಾಗ ಎ ಮತ್ತು ಬಿ ಅನ್ನು ನೋಡೋಣ. ಓಕೆ, ಇಲ್ಲಿ ಬಿಡಿಸಿದನ್ನು ನೋಡ್ಕೋಬೋದು ನೀವು. ಹೇಗಿದೆ ಅಂತಂದರೆ ಇಲ್ಲಿ ನೋಡ್ರಿ, ಒಂದನೇದ್ದು ಎ. ಇಲ್ಲಿ ಸೇಮ್ ಅಲ್ಲಿ ಏನು ಚಿತ್ರ ಕೊಟ್ಟಾರಂದರೆ 7.4 ಒಳಗೆ ಏನು ಕೊಟ್ಟಾರಲ್ಲ ಚಿತ್ರಗಳು, ಏನು ಕೊಟ್ಟಾರಲ್ಲ 7.4 ಒಳಗೆ ಒಂದನೇದೊಳಗೆ ಏನು ಇವು ಚಿತ್ರಗಳು ಕೊಟ್ಟಾರಲ್ಲ, ಇವನ್ನ ಏನು ಮಾಡಿದಾನಂದರೆ ಇಲ್ಲಿ ಬರ್ಕೊಂಡಾನೆ. ಓಕೆ, ಆಮೇಲೆ ಈ ಬಾಕ್ಸ್ ಒಳಗೆ ಏನು ಕೊಟ್ಟಾರಲ್ಲ ಇವನ್ನ ಇಲ್ಲಿ ಏನಪ್ಪ ಅಂತಂದರೆ ಬರ್ದೆ ನಾನು. ಅರ್ಥ ಆಯ್ತಾ? ಹಾಗಾದರೆ ಇವು ಸೇಡ್ ಮಾಡಿದ ಭಾಗ, ಎಷ್ಟು ಭಾಗದಲ್ಲಿ ಎಷ್ಟು ಭಾಗವನ್ನು ಸೇಡ್ ಮಾಡಿದಾರೋ ಅದನ್ನು ಯಾವ ರೀತಿ ಭಿನ್ನರಾಶಿಯಲ್ಲಿ ಬರ್ದಾನೆ ಅನ್ನೋದು ನಿಮಗೆ ತಿಳಿಸಿ ಹೇಳ್ಬೇಕಾಗತ್ತೆ. ಹೌದಾ? ಅಭ್ಯಾಸ 7.4 ಭಿನ್ನರಾಶಿಗಳು ನೋಡಿ. ಒಂದನೇ ಕ್ವಶನು ಎ. ಇಲ್ಲಿ ಒಂದನೇ ವೃತ್ತದೊಳಗೆ ಏನು ಮಾಡಿದ್ದಾರೆ ಅಂದರೆ ಒಟ್ಟು ಭಾಗವನ್ನು 8 ಭಾಗ ಮಾಡಿದ್ದಾರೆ. ಒಟ್ಟು ಭಾಗ 8 ಅದಾವೆ. ಇಲ್ಲಿ 1 2 3 4 5 6 7 8 ಒಟ್ಟು ಭಾಗ ಎಷ್ಟದಾವು? 8 ಅದಾವು. ಅದನ್ನು ಒಟ್ಟು ಭಾಗ ಯಾವಾಗಲೂ ಬರೆಯುವಾಗ ಏನಪ್ಪ ಅಂದರೆ ಛೇದದಲ್ಲಿ ಬರ್ಕೋಬೇಕು. ಬಣ್ಣ ಹಚ್ಚಿದ ಭಾಗ ಅಥವಾ ಸೇಡ್ ಮಾಡಿದ ಭಾಗ ಎಷ್ಟಂದರೆ 3, 8ನೇಯ 3 ಭಾಗ. ಅರ್ಥ ಆಯ್ತಾ? ಹಾಗಾದರೆ ಇಲ್ಲಿ ಎಷ್ಟೈತೆ ಅಂದರೆ ಒಟ್ಟು ಭಾಗ ಏನಪ್ಪ ಅಂದರೆ 8 ಇದೆ. ಇಲ್ಲಿ ಬಣ್ಣ ಹಚ್ಚಿದ ಭಾಗ ಅಥವಾ ಸೇಡ್ ಮಾಡಿದ ಭಾಗ ಎಷ್ಟಂದರೆ 6. ಇದನ್ನು 8ನೇಯ 6 ಭಾಗ ಅಥವಾ 6 ಎಂಟಾಂಶ ಅಂತಲೂ ಕರೀತಾರೆ. ಓಕೆ, ಹಾಗಾದರೆ ನೆಕ್ಸ್ಟ್ ಏನಪ್ಪ ಅಂತಂದರೆ ನೋಡ್ಕೋಬೋದು. ಇಲ್ಲಿ 3ನೇ ಚಿತ್ರ. ಇಲ್ಲಿ ಒಟ್ಟು ಭಾಗ 8 ಇದೆ. ಆಮೇಲೆ ಬಣ್ಣ ಹಚ್ಚಿದ ಭಾಗ 4 ಇದೆ. 1 2 3 4 ಅಥವಾ ಸೇಡ್ ಮಾಡಿದ ಭಾಗ ಎಷ್ಟಿದೆ ಅಂದರೆ 4 ಇದೆ. ಹಾಗಾದರೆ 8ನೇಯ 4 ಭಾಗ ಅಂತ ಕರೀತಾರೋ ಅಥವಾ 4/8 ಅಥವಾ 4 ಎಂಟಾಂಶ ಅಂತಲೂ ಕರೀತಾರೋ. ಇನ್ನು ಒಟ್ಟು ಭಾಗ ಎಷ್ಟಿದೆ ಅಂದರೆ 8 ಇದೆ. ಇದರಲ್ಲಿ ಒಂದು ಭಾಗ ಏನು ಮಾಡಿದ್ದಾರೆ ಅಂದರೆ ಬಣ್ಣ ಹಚ್ಚಿದಾರೋ, ಇದನ್ನು 8ನೇಯ 1 ಭಾಗ ಅಂತ ಕರೀತಾರೋ. ಅರ್ಥ ಆಯ್ತು ಮಕ್ಕಳೇ? ಹಾಗಾದರೆ ಇದನ್ನು ಏನು ಮಾಡಂತಂದರೆ ಏರಿಕೆ ಕ್ರಮ ಮತ್ತು ಇಳಿಕೆ ಕ್ರಮದಲ್ಲಿ ಬರೆಯಿರಿ ಅಂತ ಹೇಳಿದ್ದಾರೆ. ಆಮೇಲೆ ಏನಪ್ಪ ಅಂದರೆ ಚಿಕ್ಕದು ಯಾವುದು ದೊಡ್ಡದು ಯಾವುದು, ಯಾವುದಾರ ಸಮಚಿಹ್ನೆ ಬರ್ತತೆ ಅನ್ನೋದು ನೋಡ್ರಿ ಅಂತ ಹೇಳಿದಾರೋ. ನೋಡೋಣ. ನೋಡಿಲಿ ಏರಿಕೆ ಕ್ರಮ ಅಂತಂದಾಗ ಇಲ್ಲಿ ಏನಪ್ಪ ಅಂತಂದರೆ ಛೇದದಲ್ಲಿ ಒಂದೇ ರೀತಿಯ ಸಂಖ್ಯೆ ಅಂಕಿ ಇದ್ದಾಗ, ಒಂದೇ ರೀತಿಯ ಅಂಕಿ ಇದ್ದಾಗ ಅಂಶದಲ್ಲಿ ಯಾವುದು ದೊಡ್ಡದಿರ್ತತಲ್ಲ ಅದು ಏನಪ್ಪ ಅಂದರೆ ದೊಡ್ಡದು, ಯಾವುದು ಚಿಕ್ಕದಿರ್ತತಲ್ಲ ಅದು ಚಿಕ್ಕದು. ಹಾಗಾದರೆ ಇಲ್ಲಿ ಅಂಶದಲ್ಲಿ ನೋಡ್ರಿ 1 3 4 6 ಇದೆ. ಇಲ್ಲಿ ಏರಿಕೆ ಕ್ರಮವನ್ನು ಬರಿಬೇಕಂದ್ರೆ ನಾವು ಚಿಕ್ಕದ್ರಿಂದ ದೊಡ್ಡದು ಬರ್ಕೊತ ಹೋಗಬೇಕು. ಅಂಶದಲ್ಲಿ ಯಾವ ಚಿಕ್ಕದಿದೆ? 1 ಇದೆ. ಹೌದಾ? ಈ ಕಡೆಯಿಂದ ಬರ್ರಿ. 6ಕ್ಕಿಂತ ಚಿಕ್ಕದು 4, 4ಕ್ಕಿಂತ ಚಿಕ್ಕದು 3, 3ಕ್ಕಿಂತ ಚಿಕ್ಕದು 1. ಇದು ಇಳಿಕೆ ಕ್ರಮ ಆಗುತ್ತೆ. ನಾವು ಏರಿಕೆ ಕ್ರಮ ಅಂತಂದರೆ ಯಾವಾಗಿದ್ರೂ ಸಣ್ಣದರಿಂದ ದೊಡ್ಡದು ಬರ್ಕೊತ ಹೋಗಬೇಕು. ಹಾಗಾದರೆ 8ನೇ 1, ಈ 8ನೇ 1 ಅನ್ನೋದು 8ನೇ 3ಕ್ಕಿಂತ ಚಿಕ್ಕದು ಅಥವಾ ಈ 3 ಎಂಟಾಂಶ ಅನ್ನೋದು ಏನಪ್ಪ ಅಂದರೆ ದೊಡ್ಡದು ಅಂತ ಹೇಳ್ಬೋದು. ಹಾಗಾದರೆ ಈ 3 ಎಂಟಾಂಶ ಅಥವಾ 8ನೇ 3, ಅದೇ ರೀತಿ 8ನೇ 4 ಏನಿದೆಯಲ್ಲ, ಈ 8ನೇ 3 ಭಾಗಕ್ಕಿಂತ 8ನೇ 4 ಭಾಗ ದೊಡ್ಡದು. ಅರ್ಥ ಆಯ್ತಾ? ಹಾಗಾದರೆ ಈ 8ನೇ 4 ಭಾಗಕ್ಕಿಂತ ಈ 8ನೇ 6 ಭಾಗ ಏನಪ್ಪ ಅಂದರೆ ದೊಡ್ಡದು. ಅರ್ಥ ಆಯ್ತಾ? ನೋಡ್ರಿ, 1 ಎಂಟಾಂಶಕ್ಕಿಂತ 3 ಎಂಟಾಂಶ ದೊಡ್ಡದು, 3 ಎಂಟಾಂಶಕ್ಕಿಂತ 4 ಎಂಟಾಂಶ ದೊಡ್ಡದು, 4 ಎಂಟಾಂಶಕ್ಕಿಂತ 6 ಎಂಟಾಂಶ ದೊಡ್ಡದು. ಇದು ಏನಪ್ಪ ಅಂತಂದರೆ ಏರಿಕೆ ಕ್ರಮ ಅಂತ ಕರೀತಾರೆ. ಅರ್ಥದ? ಚಿಕ್ಕ ಸಂಖ್ಯೆ ಅಥವಾ ಚಿಕ್ಕ ಭಿನ್ನರಾಶಿಯ ಚಿಕ್ಕ ಭಾಗದಿಂದ ದೊಡ್ಡ ಭಾಗ ಕಡೆ ಹೋಗುವುದಕ್ಕೆ. ಅರ್ಥದ? ಅದು ಏರಿಕೆ ಕ್ರಮ. ಇನ್ನು ಇಳಿಕೆ ಕ್ರಮ ಅಂತಂದರೆ ಏನು? ಇಳಿಕೆ ಕ್ರಮ ಅಂದರೆ ಇದ್ರ ಉಲ್ಟ, ಅಂದರೆ ದೊಡ್ಡದರಿಂದ ಸಣ್ಣದಕ್ಕೆ ಹೋಗೋದು. ಅಂದರೆ ಫಸ್ಟು ದೊಡ್ಡ ಅಂಕಿ, ಆ ದೊಡ್ಡ ಭಿನ್ನರಾಶಿಯ ದೊಡ್ಡ ಭಾಗ, ಆಮೇಲೆ ಅದಕ್ಕಿಂತ ಚಿಕ್ಕದು, ಅದಕ್ಕಿಂತ ಚಿಕ್ಕದು, ಅದಕ್ಕಿಂತ ಚಿಕ್ಕದು ಬರೆದುಕೊಂಡು ಹೋಗಬೇಕು. ಹಾಗಾದರೆ ಇಲ್ಲಿ ದೊಡ್ಡದು ಯಾವುದು ಇದೆ ಅಂದರೆ ನೋಡಿರಿ, ನಿಮ್ಗೆ ಆಗಲೇ ಏನು ಹೇಳಿದೆ ನಾನು, ಛೇದಗಳು ಸಮ ಇದ್ದಾಗ ಅಂಶದಲ್ಲಿ ಯಾವುದು ದೊಡ್ಡದಿರ್ತದಲ್ಲ ಅದೇ ದೊಡ್ಡದು ಅಂತ ಹೇಳಿದ್ದೇನೆ. ಈ ಇಳಿಕೆ ಕ್ರಮ ಬರೀಬೇಕಂತಂದ್ರೆ ದೊಡ್ಡದರಿಂದ ಏನಪ್ಪ ಅಂದರೆ ಚಿಕ್ಕದ ಬರೆದುಕೊಂಡು ಹೋಗಬೇಕು. ಹಾಗಾದರೆ ಇಲ್ಲಿ 8ನೇ 6 ಭಾಗಕ್ಕಿಂತ 8ನೇ 4 ಭಾಗ ಏನಪ್ಪ ಅಂದರೆ ಚಿಕ್ಕದು. ಈ 8ನೇ 4 ಭಾಗಕ್ಕಿಂತ 8ನೇ 3 ಭಾಗ ಚಿಕ್ಕದು. ಆಮೇಲೆ 8ನೇ 3 ಭಾಗಕ್ಕಿಂತ 8ನೇ 1 ಭಾಗ ಚಿಕ್ಕದು. ಈ ರೀತಿ ಏನಪ್ಪ ಅಂದರೆ ಇಳಿಕೆ ಕ್ರಮದಲ್ಲಿ ಬರೀಬೇಕಾಗತ್ತೆ. ಇನ್ನು ನೆಕ್ಸ್ಟು ಬಿ ನೋಡ್ಕೋರಿ.
ಇಲ್ಲಿ. ಹೌದಾ? ಹಾಗಾದರೆ ಇಲ್ಲಿ ಏನು ಕೊಟ್ಟಾರಂದರೆ 1 2 3 4 4 ಬಾಕ್ಸ್ ಕೊಟ್ಟಾರು. ಇವನು ಏನಪ್ಪ ಅಂದರೆ ಸೇಡ್ ಮಾಡಿದ ಭಾಗವನ್ನು ಭಿನ್ನ ರಾಶಿಯಲ್ಲಿ ಬರಿ ಅಂತಂದರು. ಇಲ್ಲಿ ಒಟ್ಟು ಭಾಗ 9, ಅದನ್ನು ಯಾವಾಗಿದ್ರು ಛೇದದಲ್ಲಿ ಹಚ್ಕೋಬೇಕಂತ ಹೇಳಿದೆ ನಿಮ್ಗೆ. ಹಾಗಾದರೆ ಆಯ್ದ ಭಾಗ ಅಥವಾ ಬಣ್ಣ ಹಚ್ಚಿದ ಭಾಗ ಏನಪ್ಪ ಅಂತಂದರೆ ಅಂಶದಲ್ಲಿ ಬರೀಬೇಕಂತ ಹೇಳಿತಿ. ಹಾಗಾದರೆ ಇಲ್ಲಿ ನೋಡ್ರಿ ಏನಪ್ಪ ಅಂದರೆ ಸೇಡ್ ಮಾಡಿದ ಅಥವಾ ಬಣ್ಣ ಹಚ್ಚಿದ ಭಾಗ ಎಷ್ಟಿದೆ? 3 6 7 8 8ಇದೆ. ಹೌದಾ? 9ನೇ 8 ಭಾಗ. ಹಾಗಾದರೆ ಇಲ್ಲಿ ಒಟ್ಟು ಭಾಗ 9, ಬಣ್ಣ ಹಚ್ಚಿದ ಭಾಗ ಎಷ್ಟಂತಂದರೆ ಅಥವಾ ಸೇಡ್ ಮಾಡಿದ ಭಾಗ 4, 9ನೇ 4 ಭಾಗ. ಹಾಗಾದರೆ ಇಲ್ಲಿ ಒಟ್ಟು ಭಾಗ 9 ಇದೆ, ಬಣ್ಣ ಹಚ್ಚಿದ ಭಾಗ ಎಷ್ಟಂದರೆ ಸೇಡ್ ಮಾಡಿದ ಭಾಗ ಎಷ್ಟಂತಂದರೆ 3. ಹಾಗಾದರೆ ಇಲ್ಲಿ ಒಟ್ಟು ಭಾಗ ಎಷ್ಟಿದೆ? 9 ಇದೆ, ಬಣ್ಣ ಹಚ್ಚಿದ ಅಥವಾ ಸೇಡ್ ಮಾಡಿದ ಭಾಗ ಏನಪ್ಪ ಅಂತಂದರೆ 6, ಅದು 9ನೇ 6 ಅಥವಾ 8 9 4 9 3 9 6 9 ಅಂತೂ ಕರಿಬೋದು. ಬೇಡಪ್ಪ ಅಂದರೆ 9ನೇ 8 ಭಾಗ, 9ನೇ 4 ಭಾಗ, 9ನೇ 3 ಭಾಗ, 9ನೇ 6 ಭಾಗ ಅಂತ ಕರಿಬೇಕು. ಈಗ ಏನು ಮೇಲೆ ಮಾಡಿತ್ತಲ್ಲ ಏರಿಕೆ ಕ್ರಮ ಇಳಿಕೆ ಕ್ರಮ, ಅದೇ ನಿಯಮ ಇದಕ್ಕೂ ಏನಪ್ಪ ಅಂದರೆ ಅನ್ವಯ ಆಕತಿ. ನೋಡ್ರಿ ಇಲ್ಲಿ ಏರಿಕೆ ಕ್ರಮ ಬರೆಯುವಾಗ ಹೇಳಿದೆ ನಾನು, ಚಿಕ್ಕದ್ರಿಂದ ಏನಪ್ಪ ಅಂದರೆ ದೊಡ್ಡದ ಕಡೆ ಹೋಗ್ಬೇಕಂತೇಳಿ. ಫಸ್ಟು ಚಿಕ್ಕದು ಬರ್ಕೊಂಡು ಅದಕ್ಕಿಂತ ದೊಡ್ಡದು, ಅದಕ್ಕಿಂತ ದೊಡ್ಡದು, ಅದಕ್ಕಿಂತ ದೊಡ್ಡದು, ಈ ರೀತಿ ಬರ್ಕೊತ ಹೋಗಬೇಕು. ಹಾಗಾದರೆ ಇಲ್ಲಿ ಯಾವುದು ಅಗದಿ ಚಿಕ್ಕದಿದೆ ಅಂದರೆ 9ನೇ 3 ಭಾಗ ಚಿಕ್ಕದಿದೆ. ಅದಕ್ಕಿಂತ ದೊಡ್ಡದು ಯಾವುದಿದೆ ಅಂದರೆ ನೋಡ್ರಿ 9ನೇ 3 ಭಾಗಕ್ಕಿಂತ ದೊಡ್ಡದು 9ನೇ 4 ಭಾಗ. ಅದನ್ನು 9ನೇ 4 ಭಾಗ ಇಲ್ಲಿ ಬರ್ದನಿ. ಈ 9ನೇ 4 ಭಾಗಕ್ಕಿಂತ 9ನೇ 6 ಭಾಗ ಏನಪ್ಪ ಅಂದರೆ ದೊಡ್ಡದು. 9ನೇ 6 ಭಾಗಕ್ಕಿಂತ 9ನೇ 8 ಭಾಗ ದೊಡ್ಡದು. ಇದು ಏರಿಕೆ ಕ್ರಮ. ಅಂದರೆ ಕನಿಷ್ಠದಿಂದ ಗರಿಷ್ಠದ ಕಡೆ ಹೋಗುವುದು. ಚಿಕ್ಕ ಸಂಖ್ಯೆಯಿಂದ ಚಿಕ್ಕ ಭಿನ್ನರಾಶಿ ಭಾಗಕ್ಕಿಂತ ದೊಡ್ಡ ಭಿನ್ನರಾಶಿ ಭಾಗ ಕಡೆ ಏನಪ್ಪ ಅಂದರೆ ಬರ್ಕೊತ ಹೋಗುವುದು. ಇದು ಏನಪ್ಪ ಅಂದರೆ ಏರಿಕೆ ಕ್ರಮ. ಇಳಿಕೆ ಕ್ರಮ ಇದರ ಉಲ್ಟಾ. ಅಂದರೆ ಮೊದಲು ದೊಡ್ಡದು, ಆಮೇಲೆ ಸಣ್ಣದು, ಅದಕ್ಕೆ ಸಣ್ಣದು, ಅದಕ್ಕೆ ಚಿಕ್ಕದು, ಈ ರೀತಿ ಏನಪ್ಪ ಅಂದರೆ ಬರೆದುಕೊಂಡು ಹೋಗ್ಬೇಕು. ಇಲ್ಲಿ ಏನಪ್ಪ ಅಂದರೆ 9ನೇ 8 ಭಾಗ ಇದು ಏನಪ್ಪ ಅಂದರೆ ದೊಡ್ಡದು. ಈ 9ನೇ 8 ಭಾಗಕ್ಕಿಂತ 9ನೇ 6 ಭಾಗ ಏನಪ್ಪ ಅಂದರೆ ಚಿಕ್ಕದು. ಹೌದಾ? ಹಾಗಾದರೆ ಇಲ್ಲಿ ನೋಡ್ಕೊತ ಹೋಗ್ಬೋದು ನೀವು. ಇಲ್ಲಿ ನೋಡ್ಕೊತ ಹೋಗ್ಬೋದು. 9ನೇ 8 ಭಾಗ ಅನ್ನೋದು ಏನಪ್ಪ ಅಂತಂದರೆ ಇಲ್ಲಿ ದೊಡ್ಡದಾಯಿತು. ಇಲ್ಲಿ ದೊಡ್ಡ ಚಿಹ್ನೆಯನ್ನು ಇಲ್ಲಿ ಏನು ಮಾಡಿದೆ ಅಂದರೆ ಇದು ರಾಂಗ್ ಆಗಿತ್ತು ಒಂದು ಸ್ವಲ್ಪ. ಇದು ಹೇಗೆ ಮೇಲೆ ಗುರುತಿಸಿದ್ದಲ್ಲ ಹಾಗೆ ಗುರುತಿಸಿದೆ, ಇದು ತಪ್ಪಿದ ಮೇಲೆ ಗುರುತಿಸಿದ್ದೆಲ್ಲ. ಇಲ್ಲಿ ನಾನು ರೆಡ್ ಮಾರ್ಕ್ಲೆ ಹಾಕಿದೆ ನೋಡ್ರಿ, ಕೆಂಪು ಪೆನ್ನಿಲೆ. ಇದು 9ನೇ 8 ಭಾಗ ಅತಿ ದೊಡ್ಡದು. ಅರ್ಥ ಆಯ್ತಾ? ಹಾಗಾದರೆ 9ನೇ 6 ಭಾಗ ಏನಪ್ಪ ಅಂದರೆ ಈ 9ನೇ 8 ಭಾಗಕ್ಕಿಂತ ಚಿಕ್ಕದು. ಅರ್ಥ ಆಯ್ತಾ? ಆಮೇಲೆ 9ನೇ 6 ಭಾಗಕ್ಕಿಂತ 9ನೇ 4 ಭಾಗ ಏನಪ್ಪ ಅಂದರೆ ಚಿಕ್ಕದು. 9ನೇ 4 ಭಾಗಕ್ಕಿಂತ 9ನೇ 3 ಭಾಗ ಏನಪ್ಪ ಅಂದರೆ ಚಿಕ್ಕದು. ಅಂದರೆ ಈ ಗರಿಷ್ಠದಿಂದ ಕನಿಷ್ಠದ ಕಡೆಗೆ ಸಾಗುವುದು. ಇದು ಏನಪ್ಪ ಅಂತಂದರೆ ಇಳಿಕೆ ಕ್ರಮ ಅಂತ ಕರೀತಾರೋ. ಅರ್ಥ ಆಯ್ತಾ? ಇಲ್ಲಿ ಏರಿಕೆ ಕ್ರಮ ಅಂದರೆ ಕನಿಷ್ಠದಿಂದ ಗರಿಷ್ಠದ ಕಡೆ, ಚಿಕ್ಕದಿಂದ ದೊಡ್ಡದ ಕಡೆ ಸಾಗುವುದು. ಇಳಿಕೆ ಕ್ರಮ ಅಂತಂದರೆ ಏನಪ್ಪ ಅಂತಂದರೆ ನೋಡ್ಕೋಬೋದು ನೀವು. ಇಲ್ಲಿ ದೊಡ್ಡದರಿಂದ ಸಣ್ಣದ ಕಡೆ ಏನಪ್ಪ ಅಂತಂದರೆ ಹೋಗುವುದಕ್ಕೆ ನಾವು ಇಳಿಕೆ ಕ್ರಮ ಅಂತ ಕರಿತೇವೆ. ಅರ್ಥ ಆಯ್ತಾ? ಹಾಗಾದರೆ ಇನ್ನು ನೆಕ್ಸ್ಟ್ ಸಿ ಕ್ವಶನನ್ನು ನೋಡ್ಕೋಣ. ಏನೈತಂತ ನೋಡ್ಬೋದು ನೀವು. ಸಿ ಕ್ವಶನ ಇಲ್ಲಿ ನೋಡಿ ಪುಸ್ತಕನಾಗ. 2 ಆರಾಂಶ 4 ಆರಾಂಶ 8 ಆರಾಂಶ ಮತ್ತು ಏನಪ್ಪ ಅಂದರೆ 6 ಆರಾಂಶ ಸಂಖ್ಯಾ ರೇಖೆ ಮೇಲೆ ತೋರಿಸಿ ಅಂತೈತಿ. ಹೌದಾ? ಅದನ್ನು ಇಲ್ಲಿ 2ರಾಗ ಸಿ ಸಂಖ್ಯಾ ರೇಖೆ ಮೇಲೆ ತೋರಿಸಿದಾಗ ನಾವು ಏನು ಮಾಡೋದು ಅಂತಂದರೆ 0ದಿಂದ 1ರವರೆಗೆ ಏನಪ್ಪ ಅಂದರೆ ಒಂದು ಸಂಖ್ಯಾ ರೇಖೆಯನ್ನು ರಚನೆ ಮಾಡ್ಕೋಬೇಕು. ಇದನ್ನು ಛೇದದಲ್ಲಿ ಏನಪ್ಪ ಅಂದರೆ 6 6 ಇದೆ, ಆಮೇಲೆ ಅಂಶದಲ್ಲಿ 8 ಇದೆ. ನಾವು ಎಷ್ಟು ಭಾಗ ಮಾಡ್ಕೋಬೇಕಂದ್ರಪ್ಪ ಅಂಶ ಅಥವಾ ಛೇದವನ್ನು ಗಮನಿಸಬೇಕು. ಅಲ್ಲಿ ಅಂಕಿ ಯಾವುದು ದೊಡ್ಡದಿರುತ್ತಲ್ಲ ಅಷ್ಟು ಭಾಗವನ್ನು ಮಾಡ್ಕೋಬೇಕು ನಾವು. ಅಂಶದಲ್ಲಿ ಛೇದದಲ್ಲಿ ಇದೇನು ಭಿನ್ನರಾಶಿ ಭಾಗಗಳು ಕೊಟ್ಟಾರಲ್ಲ ಇವ್ರ ಒಳಗೆ ಏನಪ್ಪ ಅಂತಂದರೆ ಯಾವ ಒಂದು ಅಂಶ ಅತಿ ಛೇದ ಅತಿ ಯಾವುದು ದೊಡ್ಡದೈತಿ ಅದನ್ನು ನೋಡ್ಕೋಬೇಕು. ಉದಾಹರಣೆ ಹೇಳ್ಬೇಕಂದ್ರೆ ಇಲ್ಲಿ ಕೊಟ್ಟಾರು 2 ಆರಾಂಶ 4 8 ಆಂಶ 8 ಆರಾಂಶ 6 ಆರಾಂಶ ಅಂತೇಳಿ 2ರಾಗ ಸಿ ನೋಡ್ತಾ ಇದ್ದೀರಾ. ಹಾಗಾದರೆ ಇದರ ನೋಡುವಾಗ ಏನು ಮಾಡ್ಬೇಕಂತಂದರೆ ಇದರಲ್ಲಿ ಅಂಶದಲ್ಲಿ ಛೇದದಲ್ಲಿ ಯಾವ ಒಂದು ದೊಡ್ಡ ಅಂಕಿ ಐತಲ್ಲ ಅಷ್ಟು ಭಾಗವನ್ನು ಮಾಡ್ಕೋಬೇಕು ನಾವು ಸಂಖ್ಯಾ ರೇಖೆ ರಚನೆ ಮಾಡ್ಕೋಬೇಕಂದ್ರೆ. ಅರ್ಥ ಆಯ್ತಾ? ಹಾಗಾದರೆ ಇಲ್ಲಿ ಏನಪ್ಪ ಅಂತಂದರೆ ಸಂಖ್ಯಾ ರೇಖೆಯನ್ನು ರಚನೆ ಮಾಡ್ಕೊಂಡನಿ. ಇಲ್ಲಿ 0ದಿಂದ 1 ಅದರಲ್ಲಿ ಒಟ್ಟು ಎಷ್ಟು ಭಾಗ ಮಾಡಿದ್ದಾರೆ ಅಂದರೆ 1 1 2 3 4 5 6 7 8 ಭಾಗ ಮಾಡ್ಕೊಂಡನಿ. ಅರ್ಥ ಆಯ್ತಾ? ಹಾಗಾದರೆ ಎಷ್ಟು ಯಾವ್ಯಾವ ಭಾಗಗಳನ್ನು ಗುರುತಿಸಂದ್ರೆ 2 ಆರಾಂಶ ಅದನ್ನು ಇಂಟು ಮಾರ್ಕ್ ಹಾಕಿ ರೌಂಡ್ ಹಾಕಿದ್ದೀನಿ. ನೆಕ್ಸ್ಟ್ 4 ಆರಾಂಶ ಅದನ್ನು ಏನಪ್ಪ ಅಂದರೆ ಇಂಟು ಮಾರ್ಕ್ ಹಾಕಿ ರೌಂಡ್ ಹಾಕಿದ್ದೀನಿ. 6 ಆರಾಂಶ ಅದನ್ನು ಇಂಟು ಮಾರ್ಕ್ ಹಾಕಿ ರೌಂಡ್ ಹಾಕಿದ್ದೀನಿ. 8 ಆರಾಂಶ ಅದನ್ನು ಇಂಟು ಮಾರ್ಕ್ ಹಾಕಿ ಏನಪ್ಪ ಅಂದರೆ ರೌಂಡ್ ಹಾಕಿದ್ದೀನಿ. ಇದನ್ನು ಏನಪ್ಪ ಅಂತಂದರೆ ಇಲ್ಲಿ ಗುರುತಿಸಿದ್ದು ಏನಪ್ಪ ಅಂತಂದರೆ ಅಲ್ಲಿ ನಿಮ್ಗೆ 2ರಾಗ ಸಿದಾಗ ಏನೇನು ಗುರುತಿಸಂದಾರೋ 2 ಆರಾಂಶ 4 ಆರಾಂಶ 6 ಆರಾಂಶ 8 ಆರಾಂಶ ಏನು ಗುರುತಿಸಿದಾರಲ್ಲ ಅದನ್ನೇ ಸಂಖ್ಯಾ ರೇಖೆ ಮೇಲೆ ಏನು ಮಾಡಿದೆ ಅಂದರೆ ಗುರುತು ಹಾಕಿದ್ದೇನೆ. ಇದು 2ರಾಗ ಸಿ ನಮಗೆ ತಿಳಿತಂತ ಹೇಳ್ಬೋದು.
ಹಾಗಾದರೆ ಇನ್ನು ನೆಕ್ಸ್ಟು ಏನಪ್ಪ ಅಂದರೆ ಡಿ ಏನದು ಎರಡರಾಗ ಡಿಯನ್ನು ಗಮನಿಸಬೇಕು. ಏನೈತಂತಂದರೆ ಡಿದಾಗ ನೋಡ್ಕೊಳ್ಳಿ, ಇಲ್ಲಿ ಕೊಟ್ಟಾರ ಅದನ್ನು ಕ್ವಶನ ಡಿ ಒಳಗೆ ನೋಡ್ಬೋದು. ಏನೈತಂತಂದರೆ ಕೆಳಗೆ ಕೊಟ್ಟಿರುವ ಭಿನ್ನರಾಶಿಗಳ ಮಧ್ಯೆ ಸೂಕ್ತ ಚಿಹ್ನೆಯನ್ನು ಹಾಕಿ. ಸೂಕ್ತ ಚಿಹ್ನೆ ಅಂದರೆ ಸಮ ಇದ್ರೆ ಸಮ ಹಾಕಬೇಕು, ಚಿಕ್ಕದಿದ್ರೆ ಚಿಕ್ಕದು ಹಾಕಬೇಕು, ದೊಡ್ಡದಿದ್ರೆ ದೊಡ್ಡದು ಹಾಕಬೇಕು. ಅರ್ಥದ ಅಂದರೆ ಇಲ್ಲಿ ಏನು ಕೊಟ್ಟಾರಲ್ಲ ಇವನ್ನೇ ಏನಪ್ಪ ಅಂದರೆ ನಾ ಇಲ್ಲಿ ಒಂದು ಕಚ್ಚಾದ ಬರೆದುಕೊಂಡನಿ, ಅದನ್ನು ಗುರುತಿಸಿದ್ದೀನಿ, ನೋಡ್ಕೋಬೋದು ನೀವು. ಎರಡರಾಗ ಡಿ ನೋಡಿಲ್ಲಿ ಇಲ್ಲಿ ಏನೈತಂತಂದರೆ ನೋಡ್ರಿ ಇಲ್ಲಿ 5 ಮತ್ತು 2 ಐತಿ. ಇದರಲ್ಲಿ ಯಾವುದು ದೊಡ್ಡದು ಅಂತ ಕೇಳಿದಾರೆ. ನೋಡ್ರಿ ಒಂದು ಮಾತ್ರ ನಿಯಮ ಮಾತ್ರ ಏನಪ್ಪ ಅಂತಂದರೆ ನೀವು ಏನು ಮಾಡ್ಬೇಕಂತಂದರೆ ನೆನಪಿಟ್ಕೋಬೇಕು. ಒಂದು ನಿಯಮ ಏನು ಮಾಡ್ಬೇಕು, ನೀವು ನೆನಪಿಟ್ಕೋಬೇಕು. ಏನು ನೆನಪಿಟ್ಕೋಬೇಕಪ್ಪ ಅಂತಂದರೆ ನೋಡಿ, ಛೇದವು ಏನಪ್ಪ ಅಂದರೆ ಸಮವಿದ್ದಾಗ ಅಂಶದಲ್ಲಿ ಯಾವುದು ದೊಡ್ಡದಿರ್ತದಲ್ಲ ಅದೇ ದೊಡ್ಡದು ಅಂತ ತಿಳ್ಕೊಬೇಕು. ಒಂದು ಜೋಡಿ ಛೇದ ಕೊಟ್ಟಿರ್ತಾರೋ, ಹೌದಾ, ಒಂದು ಜೋಡಿ ಭಿನ್ನರಾಶಿ ಕೊಟ್ಟಿರ್ತಾರೋ, ಆ ಭಿನ್ನರಾಶಿಯಲ್ಲಿ ಛೇದಗಳು ಸಮವಿದ್ದಾಗ ಇಲ್ಲಿ ಕೊಟ್ಟಾರ 5 2 ಇಲ್ಲಿಯೂ 6 ಇದೆ, ಇಲ್ಲಿಯೂ 6 ಇದೆ, ಛೇದಗಳು ಸಮ ಅದಾವೆ, ಎರಡು ಭಿನ್ನರಾಶಿಗಳು. ಇದರಲ್ಲಿ ಅಂಶದಲ್ಲಿ ಯಾವುದು ದೊಡ್ಡದೈತಲ್ಲ ಅದೇ ದೊಡ್ಡ ಭಿನ್ನರಾಶಿ. ಅದನ್ನು ಈ ರೀತಿ ಸಂಕೇತ ನಾವು ಬರೆಯೋದರ ಮುಖಾಂತರ ಏನಪ್ಪ ಅಂದರೆ ದೊಡ್ಡದಂತ ಗುರುತಿಸ್ಬೋದು. 5 ಏನಪ್ಪ ಅಂದರೆ ಇದರಲ್ಲಿ ದೊಡ್ಡದು. ಇನ್ನು 2 ಮತ್ತು ಏನಪ್ಪ ಅಂತಂದರೆ 3 ಮತ್ತು 0 ಇದರಲ್ಲಿ ಯಾವುದು ದೊಡ್ಡದು ಅಂತಂದಾಗ ಈ 0ಗೆ ಬೆಲೆ ಇಲ್ಲದ ಕಾರಣ ನಾವು 3 ಏನಪ್ಪ ಅಂತಂದರೆ ಇಲ್ಲಿ ದೊಡ್ಡದು ಅಂತ ತೋರಿಸ್ಬೋದು. ಇನ್ನು ನೆಕ್ಸ್ಟ್ 1 ಮತ್ತು 6 ಅಂತಂದರೆ ನಿಮಗೆ ಹೇಳಿದಂಗೆ ಛೇದವು ಸಮ ಇದ್ದಾಗ ಅಂಶದಲ್ಲಿ ಏನಪ್ಪ ಅಂತಂದರೆ ಯಾವುದು ದೊಡ್ಡದಿರ್ತದಲ್ಲ ಅದೇ ದೊಡ್ಡದಂತೆ ಇದೆ. ಇಲ್ಲಿ 1 ಮತ್ತು 6 ಹೋಲಿಕೆ ಮಾಡಿದರೆ ಇಲ್ಲಿ 6 ಏನಪ್ಪ ಅಂದರೆ ದೊಡ್ಡದು, ಇಲ್ಲಿ 1 ಚಿಕ್ಕದು. ಇನ್ನು 8 ಮತ್ತು 5 ಒಳಗೆ ನಾವು ಹೋಲಿಕೆ ಮಾಡಿದಾಗ ಇಲ್ಲಿ ಛೇದಗಳು ಸಮ ಅದಾವು. ಈ ಅಂಶದಲ್ಲಿ ಯಾವುದು ದೊಡ್ಡದಿದೆ, ಇಲ್ಲಿ 8 ಇದೆ. ಹಾಗಾದರೆ ಇಲ್ಲಿ 8 ಏನಪ್ಪ ಅಂದರೆ ದೊಡ್ಡದು. ಅದನ್ನು ಈ ರೀತಿ ನಾವು ಗುರುತ ಮಾಡ್ಕೋಬಹುದು. ಅರ್ಥಾತ್ 5 ಚಿಕ್ಕದು. ಈ ರೀತಿ ನಾವು ಏನಪ್ಪ ಅಂತಂದರೆ ಭಿನ್ನರಾಶಿ ಚಿಕ್ಕದು ದೊಡ್ಡದನ್ನು ಗುರುತಿಸ್ಬೋದು ಅಂತ ಹೇಳ್ಬೋದು. ಇನ್ನು ಎರಡನೇ ಕ್ವಶನನ್ನು ನೋಡ್ಕೋಬೋದು ನೀವು. ಭಿನ್ನರಾಶಿಗಳನ್ನು ಹೋಲಿಸಿ ಸೂಕ್ತ ಚಿಹ್ನೆ ಹಾಕಿ. 1ರಾಗ ABCD ನೋಡ್ಕೊಂಡ್ರ. ಹಾಗಾದರೆ ಇಲ್ಲಿ ಎರಡನೇದು ಏನೈತಂತಂದರೆ ಭಿನ್ನರಾಶಿಗಳು ಸೂಕ್ತ ಚಿಹ್ನೆ ಹಾಕಿ ಅಂತ ಐತಿ. ಸೇಮ್ ಟು ಸೇಮ್ ಮೇಲೆ ಡಿದೊಳಗೆ ಏನು ಮಾಡಿದಾರಲ್ಲ 1ರಾಗ ಡಿ ಅದೇ ರೀತಿ ಇಲ್ಲಿ ಬರ್ತೈತಿ, ನೋಡ್ಕೋಬೋದು ನೀವು ಯಾವ ರೀತಿ ಅನ್ನೋದು. ಇಲ್ಲಿ ನೋಡ್ರಿ ಬಿಡಿಸಿದನಿ, 2ರಾಗ ABCD ಬಿಡಿಸಿದನಿ. ಇದರ ಸೂಕ್ತ ಚಿಹ್ನೆ ಹಾಕಂತಂದರೆ ನಿಮಗೆ ಹೇಳಿದನಿ ಛೇದೊಳಗೆ ಯಾವುದು ಛೇದೊಳಗೆ ಸಮ ಇದ್ದಾಗ ಅಂಶದಲ್ಲಿ ಯಾವುದು ದೊಡ್ಡದಿರುತ್ತಲ್ಲ ಅದು ದೊಡ್ಡದು. ಅರ್ಥ ಆಯ್ತಾ ಇಲ್ಲಿ. ಹಾಗಾದರೆ 5 ದೊಡ್ಡದು. ಇದರಲ್ಲಿ 1 7 ಮತ್ತು 1 4 ಇದೆ. ಇದ್ರಾಗ ಯಾವುದು ದೊಡ್ಡದಪ್ಪ ಅಂತಂದಾಗ ಇದು ಉಲ್ಟಾ. ಹೆಂಗೆ ಉಲ್ಟಾ? ಅಂಶದಲ್ಲಿ ಸಮವಿದ್ದಾಗ, ಅಂಶದಲ್ಲಿ ಅಂಕಿಗಳು ಸಮವಿದ್ದಾಗ ಛೇದದಲ್ಲಿ ಕೊಟ್ಟಂಥ ಅಂಕಿಗಳು ಯಾವುದು ಚಿಕ್ಕದಿರ್ತದಲ್ಲ ಅದು ಏನಪ್ಪ ಅಂತಂದರೆ ದೊಡ್ಡದು. ಅರ್ಥ ಮಾಡ್ಕೋಬೇಕು ನೀವು. ಅರ್ಥ ಆಯ್ತಾ? ನೋಡ್ರಿ ಇಲ್ಲಿ ಛೇದಗಳು ಸಮವಿದ್ದಾಗ ಅಂಶದಲ್ಲಿ ಯಾವುದು ದೊಡ್ಡದಿರುತ್ತೋ ಅದು ದೊಡ್ಡದು. ಇಲ್ಲಿ ಅಂಶ ಏನಾರ ಸೇಮ್ ಕೊಟ್ಟಿದ್ರಂದ್ರೆ ಛೇದದಲ್ಲಿ ಯಾವ ಅಂಕಿ ಚಿಕ್ಕದಿರ್ತದಲ್ಲ ಅದು ದೊಡ್ಡದು. ಅರ್ಥ ಆಯ್ತಾ? ಇನ್ನು ನೆಕ್ಸ್ಟು 4 5 ಮತ್ತು 5 ಅಂತಿದೆ. ಇಲ್ಲಿ ಏನಪ್ಪ ಅಂದರೆ 5 ಏನಪ್ಪ ಅಂದರೆ ದೊಡ್ಡದು. ಇನ್ನು ಇಲ್ಲಿ 3 5 ಮತ್ತು 3 7 ಅಂತಿದೆ. ಇದರಲ್ಲಿ ಯಾವುದು ದೊಡ್ಡದಪ್ಪ ಅಂತಂದರೆ ನೋಡ್ಕೋಬೋದು. ಇಲ್ಲಿ ಅಂಶದಲ್ಲಿ ಸೇಮ್ ಟು ಸೇಮ್ ಕೊಟ್ಟಾಗ ಛೇದದಲ್ಲಿ ಯಾವುದು ಚಿಕ್ಕದಿರ್ತದಲ್ಲ ಅದು ದೊಡ್ಡದಿರುತ್ತೆ. ಹಾಗಾದರೆ 3 5 ಏನಪ್ಪ ಅಂತಂದರೆ ಇದರಲ್ಲಿ ದೊಡ್ಡದು. ಅರ್ಥ ಆಯ್ತಾ? ಇಲ್ಲಿ ಮೂರನೇ ಪ್ರಶ್ನೆ ಏನೈತಂದರೆ ಇದೇ ರೀತಿ 5 ಜೊತೆ ಭಿನ್ನ ರಾಶಿಗಳನ್ನು ಬರೆದು ಅವುಗಳ ಮಧ್ಯೆ ಸರಿಯಾದ ಚಿಹ್ನೆ ಹಾಕಿ. ಅಂದರೆ 2ರಾಗ ಹೆಂಗೆ ಗುರುತಿಸಿದವಲ್ಲ ಅದೇ ಟೈಪ್ ಒಂದು 5 ಜೊತೆ ಭಿನ್ನ ರಾಶಿಗಳನ್ನು ರಚನೆ ಮಾಡಿರಿ. ಭಿನ್ನ ರಾಶಿಗಳನ್ನು ರಚನೆ ಮಾಡಿ ಬರೆದು ಭಿನ್ನರಾಶಿ ಜೋಡಿ ಬರೆದು ಚಿಕ್ಕದು ದೊಡ್ಡದು ಅಂತ ಗುರುತಿಸಿ ಅಂತ ಹೇಳಿದಾರೋ ನೋಡೋಣ. ನೋಡಿ 3ರಾಗ ಏನು ಮಾಡಿದೆ ನಂತರ ಬರ್ದೆ ನಾನು ಇಲ್ಲಿ ಜೋಡಿಗಳು. ಇಲ್ಲಿ 2 4 ಮತ್ತು 3 4 ಒಳಗೆ ಯಾವುದು ದೊಡ್ಡದು ಅಂತಂದಾಗ ಇಲ್ಲಿ ನೋಡಿ 3 4 ದೊಡ್ಡದು. ಯಾಕಂತ ನಿಮಗೆ ಮೇಲೆ ಉದಾಹರಣೆ ಹೇಳಿದೆನ್ನ ಎಲ್ಲ. ನೆಕ್ಸ್ಟ್ ಇನ್ನು 3 6 ಮತ್ತು 3 4 ಒಳಗೆ ಯಾವುದು ದೊಡ್ಡದು ಅಂತಂದರೆ ಇಲ್ಲಿ ಏನಪ್ಪ ಅಂದರೆ 3 4 ಏನಪ್ಪ ಅಂತಂದರೆ ದೊಡ್ಡದು. ಓಕೆ. ಹಾಗಾದರೆ ನೆಕ್ಸ್ಟ್ ಇಲ್ಲಿ 1 5 ಮತ್ತು 2 5 ಒಳಗೆ ಯಾವುದು ದೊಡ್ಡದು ಅಂತಂದರೆ 2 5 ದೊಡ್ಡದು. ಹಾಗಾದರೆ ಇಲ್ಲಿ ನೆಕ್ಸ್ಟ್ 8 9 ಮತ್ತು 8 7 ಅಂತಂದರೆ ಇಲ್ಲಿ 8 7 ಏನಪ್ಪ ಅಂದರೆ ದೊಡ್ಡದು. 8 9 ಚಿಕ್ಕದು. ಅಂದರೆ ಒಂದು ದೊಡ್ಡದಂತ ಗುರುತಿಸಿದ ಅಂದರೆ ಇನ್ನೊಂದು ಚಿಕ್ಕದಿರತ್ತಲ್ಲ. ಅರ್ಥ ಆಗತ್ತಾ? ಹಾಗಾದರೆ ಇಲ್ಲಿ 2 4 ಮತ್ತು 1 4 ಅಂದರೆ ಅಂಶದೊಳಗೆ 2 ದೊಡ್ಡದಿದೆ ಇಲ್ಲಿ. ಅದರ ಸಲುವಾಗಿ ಏನಪ್ಪ ಅಂದರೆ ಇದು ದೊಡ್ಡದು, 1 4 ಚಿಕ್ಕದು.
ಅರ್ಥ ಆಯ್ತಾ? ಹಾಗಾದರೆ ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂತಂದರೆ 4ನೇ ಕ್ವಶನ್ಗೆ ಹೋಗೋಣ ನಾವು. 4ನೇ ಕ್ವಶನ್ ಏನಿದೆ ನೋಡ್ಕೋಬೋದು. ಚಿತ್ರವನ್ನು ಗಮನಿಸಿ ಭಿನ್ನ ರಾಶಿಗಳ ಜೊತೆಗಳ ನಡುವೆ ಚಿಕ್ಕದು ಸಮಚಿಹ್ನೆ ದೊಡ್ಡ ಚಿಹ್ನೆಯನ್ನು ಹಾಕಿರಿ ಅಂತ ಐತಿ. ನಾವು ಇಲ್ಲೇ ಏನಪ್ಪ ಅಂತಂದರೆ ಬಿಡಿಸಿಬಿಡೋಣ ಅವನು ಯಾವ ರೀತಿ ಅಂತ ನಿಮ್ಗೆ ಪಠ್ಯಪುಸ್ತಕದಲ್ಲೇ ತೋರಿಸಿಬಿಡ್ತಾನೆ. ನೋಡಿ ಇಲ್ಲಿ ಏನು ಕೊಟ್ಟಾರಂತಂದರೆ ಎಷ್ಟನೇದು 4ನೇದು 1/6 ದೊಡ್ಡದು 1/3 ದೊಡ್ಡದು ಅಂತ ಕೇಳಿದ್ದಾರೆ. ಹೌದಾ? ಇಲ್ಲಿ 1/6 ದೊಡ್ಡದು 1/3 ದೊಡ್ಡದು ಅಂತಂದಾಗ ಈ ಚಿತ್ರವನ್ನು ನೋಡಿದಾಗ ಇಲ್ಲಿ ನೋಡ್ಕೋಬೋದು ನೀವು. ಇಲ್ಲಿ 1/6 ಎಲ್ಲಿದೆ ನೀವು ಗಮನ ಹರಿಸಬೇಕು. ಹೌದಾ? 1/6 ಇಲ್ಲಿದೆ, 0ದಿಂದ ಇಲ್ಲಿ ಒಂದು ಬಾಕ್ಸ್ ಅಷ್ಟೇ ಬಂದಿದೆ ಇದು. ಹಾಗಾದರೆ ನೆಕ್ಸ್ಟ್ ಯಾವುದನ್ನು ಕೊಟ್ಟಾರು? 1/6 ಅಂದಮೇಲೆ 1/3 ಎಲ್ಲಿದೆ? ಇಲ್ಲಿದೆ ನೋಡಿ. ಇಲ್ಲಿಂದ ಇದು ದೊಡ್ಡದಿದೆ, ಇದು 1/6 ಏನಪ್ಪ ಅಂದರೆ ಚಿಕ್ಕದಿದೆ. ಹಾಗಾದರೆ ಏನಪ್ಪ ಅಂದರೆ 1/3 ಏನಪ್ಪ ಅಂತಂದರೆ ದೊಡ್ಡದು, ಇದೇನೋ ದೊಡ್ಡದು ಅಂತ ಬರುತ್ತೆ. ಈ 1/6 ಏನಪ್ಪ ಅಂದರೆ ಚಿಕ್ಕದು ಅಂತ ಬರುತ್ತೆ. ಈ ಚಿತ್ರ ನೋಡಿ ಹೇಳ್ಕೊಬೋದು. ನೆಕ್ಸ್ಟ್ 2ನೇದು 3/4 ಇಲ್ಲಿ ನೋಡ್ಕೋಬೋದು. ಬಿ 3/4 ದೊಡ್ಡದು 2/6 ದೊಡ್ಡದು ಅಂತ ಹೇಳಿದರು. ಹೌದಾ? ಹಾಗಾದರೆ ಇಲ್ಲಿ 3/4 ಈ ಚಿತ್ರದಲ್ಲಿ ಎಲ್ಲೈತಿ ಗಮನ ಹರಿಸ್ಬೇಕು ನೀವು. 3/4 ಎಲ್ಲಿದೆಪ್ಪ ಅಂತಂದರೆ ನೋಡಿ, ಇಲ್ಲಿ 3/4 ಇದೆ. ಇಲ್ಲಿಂದ 1 2 3 ಅಂದರೆ 4 ಭಾಗ ಏನಪ್ಪ ಅಂದರೆ ಈ 3/4 ತೊಗೊಂಡಿದೆ. 4 ಭಾಗ ಮಾಡಿದರೆ ಅದರಲ್ಲಿ 3 ಭಾಗ ಆವರಿಸ್ಕೊಂಡೈತಿ ಈ ಆಯತ ಒಳಗೆ. ಅರ್ಥ ಆಯ್ತಾ? ಹಾಗಾದರೆ ಅದ್ರ ಜೊತೆ ಯಾವುದಿದೆ? 2/6 ಎಲ್ಲಿದೆ? 2/6 ನೋಡ್ಕೋಬೋದು ನೀವು. 2/6 ಅಂದರೆ ಇಲ್ಲಿದೆ. ಇಲ್ಲಿ 6 ಭಾಗದೊಳಗೆ ಕೇವಲ 2 ಭಾಗ ತೊಗೊಂಡೈತಿ ನೋಡ್ರಿ. ಈ ಭಾಗಕ್ಕಿಂತ ಏನಪ್ಪ ಅಂತಂದರೆ ಈ 3/4 ಭಾಗ ಏನಿದೆಯಲ್ಲ ಇದು ದೊಡ್ಡದು ಅಂತ ಹೇಳ್ಬೋದು. ಅರ್ಥ ಆಯ್ತಾ? ಇನ್ನು ನೆಕ್ಸ್ಟ್ 3ನೇದು ಏನಪ್ಪ ಅಂತಂದರೆ ಇಲ್ಲಿ 3ನೇದು ನಿಮ್ಗೆ ಇಲ್ಲಿ ಗುರುತಿಸ್ಬೇಕಿತ್ತು ನಿಮಗೆ ಏನಂತಂತಂದರೆ ಇದ್ರ ಒಳಗೆ ಯಾವುದು ದೊಡ್ಡದು ಅಂತಂತಂದಾಗ ಇಲ್ಲಿ 1/3 ಅಂತ ಹೇಳಿದೆ. ಓಕೆ, ಹಾಗಾದರೆ ಇಲ್ಲಿ 3/4 ದೊಡ್ಡದು ಅಥವಾ 2/6 ದೊಡ್ಡದು ಅಂತಂದಾಗ ಇಲ್ಲಿ ಏನಪ್ಪ ಅಂದರೆ 3/4 ಏನಪ್ಪ ಅಂದರೆ ದೊಡ್ಡದು. ಇನ್ನು ಸಿ ನೋಡ್ಕೋಬೋದು. 2/3 ಮತ್ತು ಏನಪ್ಪ ಅಂತಂದರೆ 2/4 ಅಂತಂತಂದರು. ಇಲ್ಲಿ ಭಾಗ ನೋಡ್ಕೋಬೋದು. ಈ ಆಯತಗಳ ಚಿತ್ರ 2/3 ಎಲ್ಲಿದೆ ನೋಡ್ರಿ. ಇಲ್ಲಿ 2/3 ಏನಪ್ಪ ಅಂತಂದರೆ ಇಲ್ಲಿ 3 ಭಾಗ 2/3 ಇಲ್ಲಿದೆ. ಹೌದಾ? ಅದರ ಜೊತೆ ಇನ್ನೊಂದು ಅದನ್ನು ಕೊಟ್ಟಾರೋ 2/4 ಅಂತ ಕೊಟ್ಟಾರೆ. 2/4 ಇಲ್ಲಿದೆ, ಇಲ್ಲಿದೆ ನೋಡ್ರಿ. ಇದು 2 ಭಾಗ ಇದೆ. ಓಕೆ, ಇದು 2 ಭಾಗ ಇದೆ ನೋಡ್ರಿ. ಇದಕ್ಕಿಂತ ಇದು ಜಾಸ್ತಿ ಇದೆ. ಹಾಗಾದರೆ ಈ 2/3 ಏನಪ್ಪ ಅಂದರೆ ಈ 2/4 2/3 ಏನಂತಂದರೆ ದೊಡ್ಡದು, ಅಥವಾ 3ನೇ 2 ಭಾಗ ಏನಪ್ಪ ಅಂತಂದರೆ ದೊಡ್ಡದು ಅಂತ ಹೇಳ್ಬೋದು. ಅದನ್ನು ಇಲ್ಲಿ ಚಿಹ್ನೆ ಹಾಕೋದ್ರ ಮುಖಾಂತರ ಗುರುತಿಸ್ಕೋಣ. ಇನ್ನು ನೆಕ್ಸ್ಟು ಡಿ ಏನಪ್ಪ ಅಂದರೆ 6/6 3/3 ಇದೆ ನೋಡ್ಕೋಬೋದು. ಇಲ್ಲಿ ಎಲ್ಲಿದೆ? 6/6 ಇದು ಬಂದಿದೆ. ಅರ್ಥ ಆಯ್ತಾ? 3/3 ಏನಪ್ಪ ಅಂದರೆ ಇದಿದೆ. ಒಂದು ಆಯತದಲ್ಲಿ ಸಂಪೂರ್ಣ ಭಾಗವು 2 ಆವರಿಸಿಕೊಂಡದವು. ಅದಕ್ಕೆ ನಾವಿಲ್ಲಿ ಏನು ಹಾಕೋಣ ಅಂತಂದರೆ ಸಮಚಿಹ್ನೆಯನ್ನು ಹಾಕೋಣ. ಅರ್ಥ ಆಗತ್ತಾ? ಎಸ್. ನೆಕ್ಸ್ಟು ಇನ್ನು 5/6 5/5 ಅಂತಿದೆ. ಇದನ್ನು ಏನಪ್ಪ ಅಂತಂದರೆ ಇಲ್ಲಿ ನೋಡ್ಕೋಣ. ಈ ಚಿತ್ರದಲ್ಲಿ 5/6 ಎಲ್ಲಿದೆ? ಇದ್ರಾಗ 5/6 ಇಲ್ಲಿದೆ. ನೆಕ್ಸ್ಟ್ ಏನಿದೆ? 5/5 ಎಲ್ಲಿದೆ? 5/5 ನೋಡ್ಕೋಬೋದು ನೀವು. ಇಲ್ಲಿದೆ. 5/6ಕ್ಕಿಂತ ಈ ಆಯತದಲ್ಲಿ 5/5 ಹೆಚ್ಚಿಗೆ ಆವರಿಸಿಕೊಂಡಿದೆ. ಅದಕ್ಕೆ 5/5 ಏನಪ್ಪ ಅಂತಂದರೆ ದೊಡ್ಡದು ಅಂತ ಹೇಳ್ಕೋಬೋದು ನಾವು. ಅರ್ಥ ಆಯ್ತಾ? ಈ ರೀತಿ ಚಿಹ್ನೆ ಹಾಕಿ ನಾವು ಗುರುತಿಸ್ಬೋದು. ಇದು 4ನೇ ಕ್ವಶನ್ಗೆ ಸಂಬಂಧಪಟ್ಟಂಥ ಆನ್ಸರ್ಗಳು ಮುಕ್ತಾಯವತ್ತು ಅಂತ ಹೇಳ್ಬೋದು. ನೆಕ್ಸ್ಟ್ ಇನ್ನು 5ನೇ ಕ್ವಶನ್ಗೆ ಸಂಬಂಧಪಟ್ಟಂಥ ಆನ್ಸರನ್ನು ನೋಡೋಣ. ಹಾಂ, ಇಲ್ಲಿ 5ನೇ ಕ್ವಶನ್ನಲ್ಲಿ ಏನಪ್ಪ ಅಂದರೆ ಈ ಬಾಕ್ಸ್ನಲ್ಲಿ ಚಿಕ್ಕದು ಸಮಚಿಹ್ನೆ ದೊಡ್ಡ ಚಿಹ್ನೆಯಿಂದ ತುಂಬಿ ನೀವು ಎಷ್ಟು ವೇಗವಾಗಿ ಮಾಡುತ್ತೀರಿ ನೋಡೋಣ ಅಂತ ಐತಿ. 1/2 ಮತ್ತು 1/5 ನಿಯಮ ಹೇಳಿಬಿಟ್ಟೆ ನಾನು ನಿಮಗೆ. ಅಂಶದಲ್ಲಿ ಏನಾರು ಅಂಕಿಗಳು ಒಂದು ಜೋಡಿ ಭಿನ್ನ ರಾಶಿಯಲ್ಲಿ ಕೊಟ್ಟಾಗ 1/2 1/5 ಒಂದು ಜೋಡಿ ಭಿನ್ನ ರಾಶಿ, ಇದರಲ್ಲಿ ಅಂಶಗಳು ಸೇಮ್ ಟು ಸೇಮ್ ಇದ್ದರೆ ಛೇದದಲ್ಲಿ ಯಾವ ಅಂಕಿ ಚಿಕ್ಕಿರ್ತದಲ್ಲ 2 ಭಿನ್ನ ರಾಶಿ ಒಳಗೆ ಯಾವುದು ಚಿಕ್ಕದಿರ್ತದಲ್ಲ ಅದು ದೊಡ್ಡದು. ಇಲ್ಲಿ 2 ಏನಪ್ಪ ಅಂದರೆ 5ಕ್ಕಿಂತ 2 ಚಿಕ್ಕದಿದೆ. ಅದಕ್ಕೆ ಈ 1/2 ದೊಡ್ಡದು. ಅರ್ಥ ಆಯ್ತಾ? ಇನ್ನು 2/4 ಮತ್ತು 3/6 ಅಂತಿದೆ. ಹೌದಾ? ಇಲ್ಲಿ ಅಂಶಗಳೂ ಸಮ ಇಲ್ಲ, ಆಮೇಲೆ ಏನಪ್ಪ ಅಂದರೆ ಛೇದಗಳೂ ಸಮ ಇಲ್ಲ. ಹಾಗಾದರೆ ಏನು ಮಾಡಬೇಕಿದೆ ನಂಗೆ ಹತ್ರ? ಯಾವುದು? ಬಿ. ಅಲ್ಲಿ ಬಿ ಅನ್ನು ನೋಡಕ್ಕೆ ಹೋದಾಗ ಲಸ ತಗೋಬೇಕು. ಅದನ್ನು ಬಿ ಅನ್ನು ಯಾವ ರೀತಿ ಅನ್ನೋದು ಹೇಳ್ತಾನೆ ನೋಡ್ರಿ. ಇಲ್ಲಿ ಬಿ 5ರಾಗ ಇಲ್ಲಿ ಏನು ಕೊಟ್ಟಾರಂತಂದರೆ ಬಿ ಒಳಗೆ ಅರ್ಥ ಮಾಡ್ಕೋಬೇಕು ನೀವು. 2/4 ಮತ್ತು 3/6 ಕೊಟ್ಟಾರು. ಹೌದಾ? ಇದನ್ನು ಲಸ ತಗೋಕ್ಕಿಂತ ಮುಂಚಿತವಾಗಿ ಇನ್ನೂ ಒಂದು ನಿಯಮ ಐತೆ ಮಾಡ್ಕೋಬೋದು ನಾವು. ಹೇಗೆ ಅಂತಂದರೆ ಇದನ್ನು ಕನಿಷ್ಠ ರೂಪಕ್ಕೆ ತಂದುಬಿಡ್ರಿ. 2/1
ಎರಡು ಒಂದಲೇ ಎರಡು, ಎರಡು ಎರಡಲೇ 4, 3 ಒಂದಲೇ 3, 3 ಎರಡಲೇ 6. ಇಲ್ಲಿ 1/2 ಬಂತು, ಇಲ್ಲಿ 1/2 ಬಂತು. ಹೌದಾ? ಇದು ಕನಿಷ್ಠ ರೂಪಕ್ಕೆ ಬರ್ತೈತಿ. ಹಾಗಾದ್ರೆ ಇದು ಎರಡು ಸಮ ಅದವಲ್ಲ ಭಾಗಗಳು, 1/2 ಸಮ ಆತಲ್ಲ. ಹಾಗಾದ್ರೆ ಇದಕ್ಕೆ ಏನು ಹಾಕಂದ್ರೆ ಸಮ ಚಿಹ್ನೆ ಹಾಕಿಬಿಡ್ರಿ, ಮುಗೀತಿ. ಅರ್ಥಾತ? ಸಮವಾಗಿದ್ದಾವೆ. ಇನ್ನು ಸಿ ನೋಡ್ಕೋಬಹುದು. ಸಿ ಏನೈತೆ ಅಂದ್ರೆ ಕ್ವಶನ್ನ 3/5 2/3 ಐತಿ. ಇಲ್ಲಿ ಅಂಶ ಮತ್ತು ಛೇದ ಬೇರೆ ಬೇರೆ ಕೊಟ್ಟಾರು. ಸಿ 5ರಾಗ ಸಿ. ಹೌದಾ? ಹಾಗಾದರೆ ನೆಕ್ಸ್ಟ್ ಇಲ್ಲಿ ನೋಡ್ಕೋಬೋದು ನೀವು. ಇದನ್ನು ಲಸ ತಗೋರಿ. 5 ಮತ್ತು 3 ಲಸ ತೊಗೊಂಡಾಗ 5 ಒಂದಲೇ 5, ಆಮೇಲೆ 3ಕ್ಕೆ 3, 3 ಒಂದಲೇ 3, ಸಾರಿ 1ಕ್ಕೆ 1, 3 ಒಂದಲೇ 3. ಹೌದಾ? ಇಲ್ಲಿ 5 3 ಉಳಿತೆ. 5 × 3 = 15. ಲಸ 15 ಬಂತು. ಈ 15 ಏನಪ್ಪ ಅಂದರೆ ಮೊದಲು ಇದನ್ನು 15 ಅಷ್ಟ ಬರ್ಕೋಬೇಕು. ಇಲ್ಲಿಯೂ 15 ಛೇದದೊಳಗೆ 15 ಬರ್ಕೋಬೇಕು. ಎಷ್ಟ ಮೂರಲೇ ಎಷ್ಟಲೇ 15. ಇಲ್ಲಿ ಇಂಟು ಹಾಕೊಂಡು 5 3ಲೇ 15. ಹೌದಾ? ನೆಕ್ಸ್ಟ್ 3 ಎಷ್ಟಲೇ 15. 3 × 5, 3 5ಲೇ 15. ಆಮೇಲೆ ಈ ಅಂಶದಲ್ಲಿ 9 10 ಬಂದು ಇದು ಹೆಂಗೆ ಬಂದಪ್ಪ ಅಂತಂದರೆ ಈ 3 3ಲೇ 9, 2 5ಲೇ 10. ಹಾಗಾದರೆ ಇಲ್ಲಿ ಛೇದಗಳು ಸಮವಾಗಿದ್ದಾಗ ಅಂಶದಲ್ಲಿ ಯಾವುದು ದೊಡ್ಡದಿರ್ತದಲ್ಲ ಅದು ಏನಪ್ಪ ಅಂತಂದರೆ ದೊಡ್ಡದು. ಹಾಗಾದರೆ ಇಲ್ಲಿ ಏನಪ್ಪ ಅಂದರೆ 10/15 ಅಥವಾ 2/3 ಏನಪ್ಪ ಅಂದರೆ ಇಲ್ಲಿ ದೊಡ್ಡದಾಗಿದೆ. ಹಾಗಾದರೆ ಇಲ್ಲಿ ಏನಪ್ಪ ಅಂತಂದರೆ ಇಲ್ಲಿ 2/4 ನೀವು ಸಮಚಿಹ್ನೆಯನ್ನು ಹಾಕಿದ್ರಿ. 2 ಒಂದಲೇ 2 ಎರಡಲೇ 3 ಒಂದಲೇ 3 ಎರಡಲೇ ಇದು ಸಮಚಿಹ್ನೆ ಆತಿ. ಇನ್ನು ಸಿ ಒಳಗೆ ಏನಪ್ಪ ಅಂತಂದರೆ ಇಲ್ಲಿ 2/3 ಏನಪ್ಪ ಅಂತಂದರೆ ದೊಡ್ಡದು. ಅರ್ಥ ಆಯ್ತಾ? ಇದು ಲಸ ತೆಗೆದು ಮಾಡಿದಾಗ. ಇನ್ನು ನೆಕ್ಸ್ಟ್ ಡಿ ಅದನ್ನು ಏನಪ್ಪ ಅಂತಂದರೆ ನೀವು ಲಸ ತೆಗೆದ ನೋಡ್ಕೋಬೋದು. 3/4 ಆಮೇಲೆ 3/4 2/8 ಲಸ ತೆಗೆದು ನೋಡಿದಾಗ ನೋಡಿರಿ ಏನು ಬರ್ತೈತಿ. ಈ 4 ಮತ್ತು 8 ಲಸ ತೆಗ 2 ಎರಡಲೇ 4, ಆಮೇಲೆ 2 4ಲೇ 8, 2 ಒಂದಲೇ 2, 2 ಎರಡಲೇ 4. ಆಮೇಲೆ 2 ತೊಗೋಬೇಕು. 2ನ ಒಂದು ಭಾಗ ಹೋಲು ಒಂದಿಟ್ಟು 2 ಒಂದಲೇ 2. ಇನ್ನು 2 2 2 3 ಗುಣಿಸಿದಾಗ 8 ಬಂತು. ಈ 8 ಲಸ ಬಂತಲ್ಲ. ಹಾಗಾದರೆ ಇಲ್ಲಿ 8 ಬರುವಂಗ ಈ ಛೇದದಿಂದ ಅಂಶಕ್ಕೆ ಗುಣಿಸ್ಕೋಬೇಕು. 4 × 2 4 ಎರಡಲೇ 8 ಇಂಟು 2 ಅಂತ ಕೊನಿ 8 ಒಂದಲೇ 8 ಬಂತಾ. ಹಾಗಾದರೆ 3 ಎರಡಲೇ 6 ಈ ಅಂಶದಲ್ಲಿ ಇಟ್ಕೋಬೇಕು. 2 ಒಂದಲೇ 2 ಅಂಶದಲ್ಲಿ ಇಟ್ಕೋಬೇಕು. ಇದ್ರಾಗ ಛೇದಗಳ ಸಮಯದಾಗ ಅಂಶದೊಳಗೆ ಯಾವ್ದು ದೊಡ್ಡದಿರುತ್ತಲ್ಲ ಅದೇ ದೊಡ್ಡದು. ಹಾಗಾದರೆ 6/8 ಏನಪ್ಪ ಅಂತಂದರೆ 2/8ಕ್ಕಿಂತ ದೊಡ್ಡದಾಗಿದೆ. ಹಾಗಾದರೆ ಇಲ್ಲಿ 6/8 ಏನಪ್ಪ ಅಂದರೆ 6 ನೆಕ್ಸ್ಟು ಡಿ. ಹೌದಾ? 3/4 ಸಾರಿ 3/4 ಅಂದರೆ ಇಲ್ಲಿ ಮೇಲಿಂದ ಹೇಳ್ಬೇಕು, ನಾನು ಕೆಳಗಿಂದ ಹೇಳಬಾರ್ದು. ಹೌದಾ? 3/4 2/8ಕ್ಕಿಂತ ದೊಡ್ಡದಾಗಿದೆ. ಹೌದಾ? ಹಾಗಾದರೆ ಇಲ್ಲಿ 3/4 ಏನಪ್ಪ ಅಂದರೆ ದೊಡ್ಡದು. ಈ ರೀತಿ ಚಿಹ್ನೆ ಹಾಕೋಬೇಕು. ಇಲ್ಲಿ ಇದನ್ನು ಲಸ ತೆಗೆದು ಬೇಡ. ಯಾಕಂದರೆ ಛೇದಗಳು ಸಂಬಂಧಿಸಿದಾಗ ಅಂಶದೊಳಗೆ ಯಾವ್ದು ದೊಡ್ಡದಿರ್ತದಲ್ಲ ಅದೇ ದೊಡ್ಡದಂತ ಹೇಳಿದೆ. ಇಲ್ಲಿ 6/5 ಏನಪ್ಪ ಅಂದರೆ ದೊಡ್ಡದು. 3 5 6/5 ದೊಡ್ಡದು. ಹಾಗಾದರೆ ನೆಕ್ಸ್ಟು ಇಲ್ಲೂ ಛೇದಗಳು ಸಮ ಇದಾವು. ಇಲ್ಲಿ ಅಂಶದಲ್ಲಿ ಯಾವುದು ದೊಡ್ಡದೈತಲ್ಲ ಅದು ದೊಡ್ಡದು. ಹಾಗಾದರೆ ಇಲ್ಲಿ 3/9ಕ್ಕಿಂತ 7/9 ಅಂದರೆ ಅಂಶದಲ್ಲಿ 7 ದೊಡ್ಡದಿದೆ. 7/9 ಏನಪ್ಪ ಅಂದರೆ ದೊಡ್ಡದು. ಹಾಗಾದರೆ ನೆಕ್ಸ್ಟ್ 1/4 ಆಮೇಲೆ ಏನಪ್ಪ ಅಂದರೆ 2/8 ಅಂತಿದೆ. ಇದನ್ನು ಲಸ ತೆಗೆದು ಬೇಡ. ಯಾಕಂದರೆ 2 ಒಂದಲೇ 2 4ಲೇ ಬಂತಿದು. ಹೌದಾ? ಇಲ್ಲೂ 1/4 ಆತಿ, ಇಲ್ಲೂ 1/4 ಆತಿ. = ಏನಪ್ಪ ಅಂದರೆ ಇವೆರಡು ಸಮ ಆಗಿದಾವಂತ ಅರ್ಥ. ಇನ್ನು 6/10 ಮತ್ತು 4/5 ಇದನ್ನು ಏನು ಮಾಡ್ಕೋಬೇಕಂದ್ರೆ ಲಸ ತಗೋಬೇಕಾಕತಿ. ನೋಡಿ ಇಲ್ಲಿ ಎಷ್ಟನೇದ್ದದು 6/10 4/h. ಹೌದಾ? ಈ h ನೋಡಿದಾಗ ಇಲ್ಲಿ ಹೊಳಿಸ್ಬೋದು ನೀವು. ನೋಡ್ರಿ ಇಲ್ಲಿ h ಏನೈತಂದರೆ ನಾ ಇಲ್ಲಿ ಬರ್ಕೊಂಡನಿ 10 ಮತ್ತು 5 ಹೊರ ಇಲ್ಲಿ ಛೇದದಲ್ಲಿ ಏನಿದಲ್ಲ ಅದನ್ನು ಬರ್ಕೋಬೇಕು ಲಸ ತಗೋವಾಗ. 5ರಲ್ಲಿ ಏನು ಮಾಡಿದ್ರೆ 5 ಎರಡಲೇ 10, 5 ಒಂದಲೇ 5. ಇನ್ನು 2 ಒಂದಲೇ 2, ಆಮೇಲೆ 1ಕ್ಕೆ 1, 5 ಎರಡಲೇ 10. ಇವನು 2 ಹೊರಗೆ ಬರ್ಕೊಂಡನೆ 5 ಎರಡಲೇ 10 ಬಂತು. ಇಲ್ಲಿ ಛೇದದಲ್ಲಿ 2 ಸೈಡ್ ಏನಪ್ಪ ಅಂದರೆ 10 ಇಟ್ಕೋಬೇಕು. ಈ 10 ಬರುವಂಗೆ ಏನಪ್ಪ ಅಂತಂದರೆ ನಾವು ಇಲ್ಲಿ ಕೊಟ್ಟಂಥ ಛೇದದಿಂದ ಗುಣಿಸ್ಕೋಬೇಕು. 10 ಒಂದಲೇ 10, ಆಮೇಲೆ 5 ಎರಡಲೇ 10. ಹೌದಾ? ಹಾಗಾದರೆ ಇಲ್ಲಿ 6 8 ಹೆಂಗೆ ಬಂದು ಅಂದರೆ 6 ಒಂದಲೇ 6, 4 ಎರಡಲೇ 8. ಈ ಛೇದಗಳ ಸಮಯದ ಅಂಶದ ಯಾವ್ದು ದೊಡ್ಡದೈತಲ್ಲ ಅದೇ ದೊಡ್ಡದು. ಈ 8/10 ಏನಪ್ಪ ಅಂತಂದರೆ ಅಂದರೆ ಇಲ್ಲಿ 6/10ಕ್ಕಿಂತ 4/5 ಏನಪ್ಪ ಅಂತಂದರೆ ದೊಡ್ಡದು. ಅರ್ಥ ಆಯ್ತಾ? ಈ ಹೆಚ್ಚದೊಳಗೆ ಏನಪ್ಪ ಅಂದರೆ 4/5 ಏನೈತೆ ಅಂತಂದರೆ ದೊಡ್ಡದಾಗಿದೆ. ಅರ್ಥ ಆಯ್ತಾ? ಇನ್ನು 3/4 ಮತ್ತು 7/8 ಅಂತಿದೆ, ಅದನ್ನು ನೋಡ್ಕೋಣ. ನೋಡ್ರಿ ಇಲ್ಲೇ ಕೊಟ್ಟಾರು 3/7 ಮತ್ತು
3/4 ಮತ್ತು 7/8 ಇಲ್ಲಿ 4 ಮತ್ತು 8 ಲಸ ತಗೋಬೇಕು. 4ರಲ್ಲಿ 4 ಒಂದಲೇ 4, 4 ಎರಡಲೇ 8, 2ರಲ್ಲೇ ಭಾಗಿಸೋಣ. 1ಕ್ಕೆ 1, 2 ಒಂದಲೇ 2. ಹಾಗಾದರೆ ಇಲ್ಲಿ 4 2 ಏನು ಉಳಿದತ್ತಲ್ಲ ಇದನ್ನ ಇಂಟು ಬರ್ಕೊಂಡು 4 ಎರಡಲೇ 8 ಇಲ್ಲಿ ಛೇದದಲ್ಲಿ ಇಟ್ಕೋಬೇಕು ಎರಡು ಸೈಡ, ಇದ್ರ ಕೆಳಗೆ ಮತ್ತು ಇದ್ರ ಕೆಳಗೆ 8 ಬರ್ಕೊಂಡು ನಾವು. ಹಾಗಾದ್ರೆ ಇಲ್ಲಿ 6 ಮತ್ತು 7 ಹೌದಾ, ಇವು ಹೆಂಗೆ ಬಂದು ಅಂದರೆ ಈ ಛೇದದಿಂದ ನಾವು ಅಂಶಕ್ಕೆ ಗುಣಿಸ್ಕೋಬೇಕು. ಇಲ್ಲಿ 4 ಎರಡಲೇ 8, 8 ಬರುವಂಗೆ ಗುಣಿಸ್ಕೋಬೇಕು ಈ ಛೇದದಿಂದ. 4 ಎರಡಲೇ 8, 8 ಒಂದಲೇ 8. ಅರ್ಥ ಆಯ್ತಾ? ಹಾಗಾದರೆ ಇಲ್ಲಿ ಈ ಅಂಶದಲ್ಲಿ ಏನೈತಲ್ಲ 3 × 2 ಇದನ್ನು 2 ಗುಣಿಸ್ಕೋಬೇಕು. 3 ಎರಡಲೇ 6 ಅಂಶದಲ್ಲಿ ಬರ್ಕೊಂಡೆ. 7 × 1 7. ಹಾಗಾದರೆ 7/8 6/8 ಅತಿ ಛೇದಗಳ ಸಮ ಇದ್ದಾಗ ಅಂಶದಲ್ಲಿ ಯಾವ್ದು ದೊಡ್ಡದೈತಲ್ಲ ಅದೇ ದೊಡ್ಡದು. ಇಲ್ಲಿ 7/8 6/8ಕ್ಕಿಂತ ದೊಡ್ಡದಾಗಿದೆ. ಹಾಗಾದರೆ ಇಲ್ಲಿ 7/8 ಏನಪ್ಪ ಅಂತಂದರೆ ದೊಡ್ಡದು. ಹಾಗಾದರೆ ಇಲ್ಲಿ ಆಯ್ ಒಳಗೆ ಏನಪ್ಪ ಅಂತಂದರೆ 7/8 ಏನಂತಂದರೆ ದೊಡ್ಡದಾಗಿರುತ್ತದೆ. ಅರ್ಥ ಆಯ್ತಾ? ಇನ್ನು ನೆಕ್ಸ್ಟ್ ನೋಡ್ಕೋಬಹುದು 6/10 ಮತ್ತು 4/5 ಅದು ಸೇಮ್ ಏನಪ್ಪ ಅಂದರೆ ಲಸ ತಗೋಬೇಕಾಕತಿ. ಇಲ್ಲಿದೆ 6/10 4/5. ಇಲ್ಲಿ 10 ಮತ್ತು 5 ಛೇದದಲ್ಲಿ ಇದ್ದದನ್ನು ಇಲ್ಲಿ ಲಸ ತಗೋಬೇಕು. ಇಲ್ಲಿ 5 ಎರಡಲೇ 10, 5 ಒಂದಲೇ 5, 2 ಒಂದಲೇ 2, 1ಕ್ಕೆ 1, 5 2 ಉಳಿತಿ. ಇದನ್ನು 5 2 ಕೆಳಗೆ ಬರ್ಕೊಂಡ್ರೆ 5 ಎರಡಲೇ 10 ಆತಿ. ಈ ಛೇದದಲ್ಲಿ ಬಂದಂಥ 10 ಏನೈತಲ್ಲ ಇದನ್ನು ಏನಪ್ಪ ಒಂದು ಗೆರೆ ಹೊಡ್ಕೊಂಡು 10 10 ಅಂತ ಇಟ್ಕೋಬೇಕು. ಈ 6 8 ಹೇಗೆ ಬಂದು ಅಂತಂತಂದರೆ ನೋಡ್ಕೋಬಹುದು ನೀವು. ಈ 10 ಬರುವಂಗ ಈ 10ರಲ್ಲಿ ಗುಣಿಸ್ಕೋಬೇಕು. 10 ಒಂದಲೇ 10, 5 ಎರಡಲೇ 10, ಆಮೇಲೆ ಇಂಟು 1 ಇಂಟು 2 ಹಾಕಿದವಲ್ಲ ಇದಕ್ಕೆ ಏನಪ್ಪ ಅಂದರೆ ಗುಣಿಸ್ಕೋಬೇಕು. 6 ಒಂದಲೇ 6, 4 ಎರಡಲೇ 8. ಹಾಗಾದರೆ ಛೇದಗಳು ಸಮ ಇದ್ದಾಗ ಅಂಶದಲ್ಲಿ ಯಾವ್ದು ದೊಡ್ಡದಿದೆ ಅದೇ ದೊಡ್ಡದು. ಹಾಗಾದರೆ 8/10 6/10ಕ್ಕಿಂತ ದೊಡ್ಡದು. ಯಾಕಂದರೆ ಅಂಶದಲ್ಲಿ 8 ದೊಡ್ಡದಿದೆ. ಅರ್ಥ ಆಯ್ತಾ ಮಕ್ಕಳೇ? ಹಾಗಾದರೆ ನೆಕ್ಸ್ಟ್ ಏನು ಮಾಡೋಣ ಅಂದ್ರೆ ಕೆ ಹೋಗೋಣ. ಇಲ್ಲಿ 4/5 ಏನಪ್ಪ ಅಂದರೆ ದೊಡ್ಡದು ಅಂತ ಇದೆಯಲ್ಲ ಅದನ್ನು ಏನು ಮಾಡೋಣ ಅಂದರೆ 6/10ಕ್ಕಿಂತ 4/5 ದೊಡ್ಡದು. ಈ ರೀತಿ ಚಿಹ್ನೆಯನ್ನು ಹಾಕೋಣ. 6/10 ಚಿಕ್ಕದಾಗಿರ್ತದೆ. ಇನ್ನು ನೆಕ್ಸ್ಟ್ ಕೆ ಲಾಸ್ಟ್ ಒನ್ ನೋಡ್ಕೋಣ. 5/7 ಮತ್ತು 15/21 ಇದರೊಳಗೆ ಯಾವುದು ದೊಡ್ಡದು? ಹೌದಾ? ಇಲ್ಲಿ ಏನಪ್ಪ ಅಂದರೆ 7 ಮತ್ತು 21 ಲಸ ತಗೋಬೇಕು. 7 ಒಂದಲೇ 7, 7 ಮೂರಲೇ 21. ಇನ್ನು 3ಲೆ ಭಾಗ ಹೋಗತಿ. 1ಕ್ಕೆ 1, ಇಲ್ಲಿ 3 ಒಂದಲೇ 3. ಇನ್ನು 7 3 ಉಳಿತಲ್ಲ ಇದನ್ನ ಗುಣಿಸಿಟ್ಕೋಬೇಕು. 7 ಮೂರಲೇ 21. ಅರ್ಥ ಆಯ್ತಾ? ಹಾಗಾದ್ರೆ 21 ಇವನು 2 ಛೇದದಲ್ಲಿ ಬರ್ಕೋಬೇಕು. 15 ಬರುವಂಗೆ ಏನಪ್ಪ ಅಂತ 21 ಬರುವಂಗೆ ಗುಣಿಸ್ಕೋಬೇಕು. ಇಲ್ಲಿ ಈ ಉಕ್ಕುರಿನಿಂದ ಗುಣಿಸ್ಕೋಬೇಕು. ಛೇದದಲ್ಲಿ ಕೊಟ್ಟಿದ್ರು 7 ಮೂರಲೇ 21, 21 ಒಂದಲೇ 21. ಅರ್ಥ ಆಯ್ತಾ? ಹಾಗಾದರೆ ನೆಕ್ಸ್ಟ್ ಇಲ್ಲಿ 5 3 ಉಳಿತಲ್ಲ 5 × 3 15 × 1 ಉಳಿತಲ್ಲ 5 ಮೂರಲೇ 15, ಆಮೇಲೆ 15 × 1 15. ಹಾಗಾದರೆ 15/21 15/21 ಇದು ಯಾವ್ದು ಚಿಕ್ಕದು ಅಲ್ಲ ಯಾವ್ದು ದೊಡ್ಡದು ಅಲ್ಲ, ಎರಡು ಏನಪ್ಪ ಅಂತಂದರೆ ಸಮ ಅದಾವು. ಅರ್ಥ ಆಯ್ತಾ? ಹಾಗಾದರೆ ಇಲ್ಲಿ ಏನಪ್ಪ ಅಂತಂದರೆ 5/7 ಮತ್ತು 15/21 ಏನಪ್ಪ ಅಂದರೆ ಎರಡೂ ಸಮಚಿಹ್ನೆಯಿಂದ ನಾವು ಇಲ್ಲಿ ಗುರುತಿಸಬೇಕು. ಇಷ್ಟು ಹೇಳಿಪ್ಪ ಏನಪ್ಪ ಅಂತಂದರೆ ನಂದು ಇವತ್ತು 7.4 ಅಭ್ಯಾಸವನ್ನು ಭಿನ್ನರಾಶಿಗಳು ಮುಗಿಸ್ತೀನಿ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಮೇಲೆ ಒಂದು ಲೈಕ್ ಕೊಡಿ, ಒಂದು ಮೆಸೇಜ್ ಹಾಕಿ ಅಂತ ಹೇಳ್ತಾ ಇಲ್ಲಿಗೆ ನಾನು 7.4 ಅಭ್ಯಾಸವನ್ನು ಮುಕ್ತಾಯ ಮಾಡುತ್ತೇನೆ.